ಹಲೋ ನಮಸ್ಕಾರಗಳು ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದು ಒಳ್ಳೆ ಶೇಂಗಾ ಹೋಳಿಗೆ ಆಯ್ತಾ. ಇವಾಗೇನು ಯುಗಾದಿ ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ, ನೀವು ಶೇಂಗಾ ಹೋಳಿಗೆನ ಈಸಿಯಾಗಿ ನಿಮ್ಮ ಮನೇಲಿ ಟ್ರೈ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಯ್ತಾ. ಯಾಕಂದ್ರೆ ನಾನು ಯಾವ್ದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲೇ ವಿಡಿಯೋ ಅಪ್ಡೇಟ್ ನಿಮಗೆ ಬರೋದಂತಷ್ಟೇ. ನಾನು ಯಾವುದೇ ಅಡಿಗೆ ತೋರಿಸಿದ್ರು ಈಸಿಯಾಗಿ ತೋರಿಸ್ತೀನಿ, ಅದೇನು ಕಠಿಣವಾಗಿರುವುದಿಲ್ಲ. ಸೊ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಶೇಂಗಾ ಹೋಳಿಗೆ ಮಾಡ್ಲಿಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, ಹಾಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಯಾರಾದ್ರೂ ಮೊದಲ ಬಾರಿಗೆ ಶೇಂಗಾ ಹೋಳಿಗೆನ ಟ್ರೈ ಮಾಡ್ತಿದ್ದೀರಿ ಅಂತ ಆದ್ರೆ ಇದೇ ಮೆಜರ್ ಅಲ್ಲಿ ಮಾಡಿ, ಏನಕ್ಕಂದ್ರೆ ಮಸ್ತಾಗಿ ಬರುತ್ತೆ. ಅದನ್ನ ನಾನು ಟ್ರೈ ಮಾಡಿದ್ದೀನಿ. ಸೊ ಈಗ ಇದಕ್ಕೆ ಪೌಡರ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪನ್ನ ಆಡ್ ಮಾಡಿ ಆಯ್ತಾ. ಸೊ ಇವಾಗ ನೋಡಿ, ಆ ಪೌಡರ್ ಮತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀವು ಒಂದ್ ಸ್ವಲ್ಪ ಬಿಸಿನೀರ ಕಾದಿಟ್ಕೊಳ್ಳಿ, ಅಂದ್ರೆ ಉಗುರಿ ಬೆಚ್ಚಗೆ ಆದ್ಮೇಲೆ ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಗೋಧಿ ಅಂದ್ರೆ ಚಪಾತಿ ಹಿಟ್ಟಲ್ಲಿ ಯಾವ ರೀತಿಲಿ ಕಲಿಸ್ತೀರಾ ನೋಡಿ, ಅದೇ ರೀತಿಲೇ ಕಲ್ಸ್ಕೊಂಡ್ರೆ ಆಯ್ತು. ಅದೇನಂದ್ರೆ ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಮೂತ್ ಮಾಡ್ಬೇಕಷ್ಟೇ. ಸೊ ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ರೀತಿ ಕಲ್ಸ್ಕೊಡಿ. ಇದಕ್ಕೆ ನೋಡಿ ಅಂದ್ರೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದೀನಿ. ಒಂದ್ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಹಾಗೆ ಲಟ್ಸಿ ಸ್ವಲ್ಪ ನೆನೆಲಿಕ್ಕೆ ಬಿಡ್ಬೇಕಾಯ್ತು, ಒಂದು ಅರ್ಧ ಮುಕ್ಕಾಲು ಗಂಟೆ. ಈ ರೀತಿ ಹಿಟ್ಟನ್ನ ಮಾಡ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಆಯಿಲ್ ನ ಅಪ್ಲೈ ಮಾಡಿ. ಮತ್ತೆ ನೋಡಿ ಈ ತರ ಅಪ್ಲೈ ಮಾಡಿ ಒಂದ್ ಅರ್ಧ ಮುಕ್ಕಾಲು ಗಂಟೆ ನೀವು ಒಂದ್ ಸ್ವಲ್ಪ ಹಾಗೆ ಇದನ್ನ ಮುಚ್ಚಿಟ್ರೆ ಹಿಟ್ಟು ಚೆನ್ನಾಗಿ ಹಿಕ್ಕೊಳ್ಳುತ್ತೆ, ಮತ್ತೆ ಅದಕ್ಕೂ ಚೆನ್ನಾಗಿರುತ್ತೆ ಮತ್ತು. ಸೊ ಈಗ ನಾವು ಹೂರ್ಣ ರೆಡಿ ಮಾಡ್ಬೇಕಲ್ಲ. ಹೂರ್ಣ ರೆಡಿ ಮಾಡಕ್ಕೆ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದೀನಿ. ಬಿಳಿ ಎಳ್ಳ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕಂದು ಬಣ್ಣವರೆಗೆ ಹುರಿದು ಅದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಆಡ್ ಮಾಡಿ. ಏಲಕ್ಕಿ ಪೌಡರ್ ಆದ್ಮೇಲೆ ಮತ್ತೆ ಹುರಿಯಕ್ ಹೋಗ್ಬೇಡಿ, ಅದನ್ನ ಸ್ವಲ್ಪ ಅಲ್ಲೇ ಕಾದಿರುತ್ತೆ. ಸೊ ಅದನ್ನ ಹಾಕಿ ಒಂದು ಪಾತ್ರೆಗೆ ನೀವು ಅದನ್ನ ಟ್ರಾನ್ಸ್ಫರ್ ಮಾಡಿ ಅಷ್ಟೇ. ಸೊ ಇವಾಗ ಇದನ್ನ ಎಲ್ಲ ರುಬ್ಕೊ ಬರ್ಬೇಕಲ್ಲ. ಸೊ ಈ ತರ ರುಬ್ಕೊ ಬರಕ್ಕೆ ನಾನು 1 ಕಪ್ ಆಗೋಷ್ಟು ಹುರಿದಿ ಕ್ಲೀನ್ ಮೈಟ್ ಅಂತ ಶೇಂಗಾ ಬೀಜನ ತಗೊಂಡಿದ್ದೀನಿ ನೋಡಿ. ಒಂದ್ ಸ್ವಲ್ಪ ಶೇಂಗಾ ಬೀಜನ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟಿದ್ದೀನಿ. ಸೊ ಈಗ ಇದನ್ನ ನಾನು ಮಿಕ್ಸಿಗೆ ಹಾಕೊಂಡು ಇದ್ರಲ್ಲಿ ಒಂದು ಕಪ್ ಅಲ್ಲ, ಒಂದು ಅರ್ಧ ಕಪ್ ಆಗುವಷ್ಟು ಎಳ್ಳನ್ನ ಮಿಕ್ಸಿಗೆ ಹಾಕೋತಿದ್ದೀನಿ ರುಬ್ಬಕ್ಕೆ. ಹಾಗೆ 1 ಕಪ್ ಆಗೋಷ್ಟು ಬೆಲ್ಲ, 1 ಕಪ್ ಪೀನಟ್ಗೆ 1 ಕಪ್ ಬೆಲ್ಲ. ನೀವೇನಾದ್ರು ಜಾಸ್ತಿ ಬೇಕಂದ್ರೆ ಮತ್ತೊಂದು ಅರ್ಧ ಕಪ್ ಹಾಕಿ, ಏನೋ ನೋ ಪ್ರಾಬ್ಲಮ್. ಸೊ ಇವಾಗ ನೋಡಿ ಇದನ್ನ ಚೆನ್ನಾಗಿ ರುಬ್ಕೊ ಬಂದೆ 3 ಐಟಮ್ ಹಾಕ್ಬಿಟ್ಟು. ಸೊ ಇದೆ ಈ ತರ ಪೌಡರ್ ಆಗುತ್ತೆ. ಇದಕ್ಕೆ ತರ್ತರಿಯಾಗಿದ್ದ ರುಬ್ಬಿದ್ದಂತ ಇದು ಶೇಂಗಾ ಬೀಜನ ಹಾಕೊಡಿ. ಅದೇನಕಂದ್ರೆ ಆಮೇಲೆ ತಿನ್ನುವತ್ತಿಗೆ ಬಾಯಿ ಸಿಗ್ತಾ ಇದ್ರೆ ತುಂಬಾ ಟೇಸ್ಟ್ ಬರುತ್ತಲ್ಲ ಅದಕ್ಕೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಇಟ್ಟಿದ್ರಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ಎಳ್ಳ, ಅದನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ರವಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ರವೆ ಏನಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ ಅಂದ್ರೆ ನೀವು ಆಮೇಲೆ ಹೂರ್ಣನ ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತಂತ. ಸ್ವಲ್ಪ ಇದಿಷ್ಟೇ ಹಾಕಿ ನೀವು ಹೂರ್ಣ ಇದು ಮಾಡಕ್ ಹೋದ್ರೆ ಉಂಡೆ ಕಟ್ಟಕ್ ಆಗಲ್ಲ. ರವೆ ಹಾಕಿದ್ರೆ ಚೆನ್ನಾಗಿ ಉಂಡೆ ಕಟ್ಬೋದಂತ ಅಷ್ಟೇ. ಒಂದು ಅರ್ಧ ಕಪ್ ಆಗೋಷ್ಟು ರವೆ ಹಾಕಿ, ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕಿ. ತುಪ್ಪ ಹಾಕಿದ್ರೆ ಆ ಘಮನೂ ಬೇರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದು. ಇದರಿಂದ ನಾವು ಈಗ ಉಂಡೆ ಕಟ್ಟಕ್ಕಾಗಲ್ಲ. ಇದಕ್ಕೆ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರ್ನ ಸೇರಿಸ್ತಾ ಇದೀನಿ. ನೀವು ಎಷ್ಟು ನೀರ್ ಬೇಕೋ ಅಷ್ಟೊಂದು ನೀರು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಬೇಡಿ. ಈಗ ನೋಡಿ ಈ ಹದಕ್ಕೆ ಶೇಂಗಾ ಹೋಳಿಗೆ ಹೂರ್ಣ ರೆಡಿ ಆಯ್ತು. ಇದರಿಂದ ನಾವು ಈಗ ಏನ್ ಮಾಡ್ಬೇಕಂದ್ರೆ ಉಂಡೆ ಕಟ್ಟಕ್ಕಾಗಲ್ಲ. ಈಗ ಇದನ್ನ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ನೀವು ಒಂದು ಮುಚ್ಚಿಬಿಟ್ಟು ಸೈಡಲ್ಲಿ ಇಡಿ. ಏನಕ್ಕಂದ್ರ ನಾವು ರವೆ ಹಾಕಿದೇವಲ್ಲ, ರವೆ ಹಿಗ್ಬಿಟ್ಟು ಅದನ್ನ ಚೆನ್ನಾಗಿ ಹೀರ್ಕೋಬೇಕು ನೀರೆಲ್ಲ. ಆವಾಗ್ಲೇ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು, ಆವಾಗ್ಲೇ ನಾವು ಉಂಡೆ ಕಟ್ಟಕ್ಕಾಗೋದು. ನೋಡಿ ಈಗ ಆಲ್ರೆಡಿ ನಾವು ಅರ್ಧ ಗಂಟೆ ಆಯ್ತು. ಈಗ ನೋಡಿ ಉಂಡೆ ಕಟ್ತಾ ಇದೀನಿ. ಈ ರೀತಿ ಹೂರ್ಣದ ಉಂಡೆ ಕಟ್ಟಿದ್ರೆ ಲಾಡು ಶೇಪ್ ಅಲ್ಲಿ ಚೆನ್ನಾಗಿ ನೀವು ಹೋಳಿಗೆನ ಮಾಡ್ಬೋದು. ಗೊತ್ತಾಯ್ತಲ್ಲ ರವೆ ಏನಕ್ಕೆ ಹಾಕ್ತಿವಂತ. ರವೆ ಹಾಕೋದೇ ಮೇನ್ ಇಂಗ್ರೀಡಿಯೆಂಟ್ಸ್ ಈ ತರ ಹೂರ್ಣನ ಉಂಡೆ ಕಟ್ಟಕ್ಕಂತ, ಮತ್ತೇನಿಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಅರ್ಧ ಕಪ್ನ ರವೆನ ಆಡ್ ಮಾಡಿ ನೆನೆಯಕ್ ಬಿಟ್ಟಿದ್ದು 1 ಮುಕ್ಕಾಲು ಗಂಟೆ. ಸೊ ನೀವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆನ ರೆಡಿ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನೀವು ದೊಡ್ಡದು ಹೋಳಿಗೆ ಬೇಕಂದ್ರೆ ದೊಡ್ಡ ಮಾಡಿ, ಚಿಕ್ಕದಾಗಿರೋಗೆ ಚಿಕ್ಕದೇ ಮಾಡಿ, ನೋ ಪ್ರಾಬ್ಲಮ್. ಸೊ ಇವಾಗ ಈ ತರ ಉಂಡೆ ನಾವು ಹಿಟ್ಟು ಕಲ್ಸಿಟ್ಟಿದ್ವಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ, ಈಗ ಅದನ್ನು ತೊಡಿ ಈ ತರ ಚಪಾತಿ ಹಿಟ್ಟು ಹೆಂಗೆ ನಾವು ಮಾಡಕ್ಕೆ ಮಾಡ್ಕೋತೀವೋ ಉಂಡೆ, ಅದೇ ರೀತಿ ಉಂಡೆನ ಮಾಡಿದೀನಿ. ಈಗಿದೆ ಈ ರೀತಿ ಸ್ವಲ್ಪ ಹಸಿಟ್ಟನ್ನ ಹಚ್ಬಿಟ್ಟು ನಾನಿದೆ ಹಳೆ ಆಯಿಲ್ ಪ್ಯಾಕೆಟ್ ಅಲ್ಲಿ ಬರ್ತದೆ, ಅದನ್ನ ಚೆನ್ನಾಗಿ ಕಟ್ ಮಾಡಿ ಲಟ್ಸಕ್ಕೆ ಇಟ್ಕೊಂಡಿದೀನಿ. ನೀವೇನಾದ್ರೂ ಬಾಳೆಲೆ ಯೂಸ್ ಮಾಡ್ಬೋದು, ಬಟರ್ ಪೇಪರ್ ಯೂಸ್ ಮಾಡ್ಬೋದು. ನೋಡಿ ಆ ಹೂರ್ಣನ ಹಾಕ್ಬಿಟ್ಟು ಚೆನ್ನಾಗಿ ಟೈಟ್ ಮಾಡಿ ಸುತ್ತಿ ಆಯ್ತಾ. ಎಕ್ಸಸ್ ಇರೋದು ಹಿಟ್ಟನ್ನ ತೆಗೆದು ಸೈಡಲ್ಲಿ ಇಡಿ. ಹಿಂಗೆ ಹಾಕಿ ಚೆನ್ನಾಗಿ ಟೈಟ್ ಮಾಡಿ ಸುತ್ಬಿಟ್ಟು ನೋಡಿ ಈ ತರ ಕೈಯಲ್ಲೇ ಲಟ್ಸ್ಕೊಳ್ಳಿ ಫಸ್ಟ್. ಹೀಗೆ ಏನಕ್ಕಂದ್ರೆ ಒಂದೇ ಸಲ ನೀವು ಲಟ್ಟಣಿಗೆ ಹಾಕ್ಬಿಟ್ರೆ ಅದು ಒಡೆದೋಗ್ಬಿಡುತ್ತೆ. ಸೊ ಕೈಯಲ್ಲಿ ಹಿಂಗೆ ಹಕ್ಸ್ಬಿಟ್ಟು ಸ್ವಲ್ಪ ಚಪಾತಿ ದೊಡ್ಡಾದ್ಮೇಲೆ ಚಪಾತಿ ಆಕಾರಕ್ಕೆ, ಸೊ ಅದನ್ನ ನೀವು ಲಟ್ಟಣಿಗೆಲಿ ಚೆನ್ನಾಗಿ ಹುರ್ಕೊಳ್ಳಿ. ಹೊರದಾದ್ಮೇಲೆ ಅದನ್ನ ಲಟ್ಸಾದ್ಮೇಲೆ ಅದಕ್ಕೆ ಸ್ವಲ್ಪ ಹಸಿಟ್ಟನ್ನ ಹಾಕ್ಬಿಟ್ಟು ನಾನು ಸೆಟ್ ಪ್ಲೇಟ್ ಅಲ್ಲಿ ಹಾಕೋತಿದ್ದೀನಿ. ನೀವೇನಾದ್ರೂ ಅಲ್ಲಿ ಪ್ಲೇಟ್ ಅಲ್ಲಿ ಹಾಕ್ತಿಲ್ಲ, ಸ್ಟೋರ್ ಮಾಡ್ತಿಲ್ಲ ಅಂತ ಆದ್ರೆ ನೀವು ಡೈರೆಕ್ಟ್ ತೆಗೆದು ಬಂಡಿಲಿ ಹಾಕ್ಬೋದು. ಏನಕ್ಕಂದ್ರೆ ಮತ್ತೆ ಹಸಿಟ್ಟು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಈಗ ನಾವೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ತಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಬಿಟ್ಟು ನೀವು ಹೋಳಿಗೆನ ಸುಟ್ಕೊಳ್ಳಿ ಆಯ್ತಾ. ಏನಕ್ಕಂದ್ರೆ ಹೋಳಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಇರೋದ್ರಿಂದ. ಇದಕ್ಕೆ ನೋಡಿ ಅದ್ರ ಮೇಲೆ ನಾವು ಸ್ವಲ್ಪ ಮತ್ತೆ ಹೋಳಿಗೆನ ಅಪ್ಲೈ ಮಾಡ್ತೀವಿ. ನೀವೇನಾದ್ರೂ ತುಪ್ಪನೇ ಇಲ್ಲ ಅಂತ ಆದ್ರೆ ಆಯಿಲ್ ಹಾಕ್ಬಿಟ್ಟು ಮಾಡ್ಬೋದು. ಯಾವ್ದಾದ್ರು ಒಂದು ಒಳ್ಳೆ ಶೇಂಗಾ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿ, ಮಸ್ತಾಗಿ ಬರುತ್ತೆ ಹೋಳಿಗೆ ಮಾತ್ರ. ನಾನು ಎರಡನ್ನೂ ಟ್ರೈ ಮಾಡಿದ್ದೀನಿ. ಸೊ ಇವಾಗ ನಾವು ತುಪ್ಪ ಹಾಕ್ತಿರೋದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅಷ್ಟೇ. ಸೊ ಈ ತರ ಹೋಳಿಗೆನ ನೀವು ಈ ತರ ತುಪ್ಪ ಹಾಕಿ ಮಾಡೋದ್ರಿಂದ ಅಥವಾ ಆಯಿಲ್ ಹಾಕಿ ಮಾಡೋದ್ರಿಂದ ಯುಗಾದಿ ಹಬ್ಬಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಂಗಾಗುತ್ತೆ. ಸೊ ಇವಾಗ ನಾ ಬರ್ತಾ ಇರುವಂತ ಯುಗಾದಿ ಹಬ್ಬಕ್ಕೆ ನೀವು ಇದೇ ತರವಾದ ಶೇಂಗಾ ಹೋಳಿಗೆನ ಮಾಡಿ ನಿಮ್ಮ ಮನೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಷ್ಟು ಈಸಿ ಆಗಿದೆ ಅಂದ್ರೆ ಏನೂ ಇಲ್ಲ.
ಈಸಿಯಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್. ಯಾರು ಬೇಕಾದ್ರೂ ಹೊಸದಾಗಿ ಟ್ರೈ ಮಾಡ್ತಿದ್ರು ಸಹ ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇದೀನಿ, ಈ ಯುಗಾದಿ ಹಬ್ಬಕ್ಕೆ ನೀವು ಮಿಸ್ ಮಾಡಬೇಡಿ. ಇದೇ ರೀತಿ ಶೇಂಗಾ ಹೋಳಿಗೆಯನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇದೀನಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವ್ದೇ ವಿಡಿಯೋದಲ್ಲಿ ಅಡಿಗೆ ತೋರಿಸ್ತಿದ್ರು, ಯಾವುದೇ ಅಡಿಗೆನ ತೋರಿಸಿದ್ರು ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಮತ್ತೊಮ್ಮೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.